ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ JBM ಕಿಚನ್ ಫುಡ್ ಗೆ ಸ್ವಾಗತ। ಇವತ್ತಿನ ಒಂದು ಒಳ್ಳೆ ರೆಸಿಪಿ ಉತ್ತರ ಕರ್ನಾಟಕ ಶೈಲಿಯ ಪುಟಾಣಿ ಚಟ್ನಿ, ಬೆಂಗಳೂರು ಕಡೆ ಉರ್ಗಡ್ಲೆ ಚಟ್ನಿ ಅಂತ ಕೂಡ ಹೇಳ್ತಾರೆ। ಬನ್ನಿ ಹಾಗಾದ್ರೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೋಡ್ಕೋತಾ ಹೋಗಿ। ಸ್ಟವ್ ಮೇಲೆ ಒಂದು ಹಂಚನ್ನ ಇಟ್ಟು ಉರ್ಗಡ್ಲೆ ಒಂದು ಬೌಲಷ್ಟು ಉರ್ಗಡ್ಲೆನ ಇಲ್ಲಿ ಹಾಕೋಬೇಕಾಗುತ್ತೆ। ಇದನ್ನ ನಾವು ಮೀಡಿಯಂ ಫ್ಲೇಮ್ ನಲ್ಲೇ ಉರಿಬೇಕಾಗುತ್ತೆ ನೋಡಿ। ನೀಟಾಗಿ ಮೀಡಿಯಂ ಫ್ಲೇಮ್ ನಲ್ಲೇ ಉರಿಬೇಕು, ತುಂಬಾ ರೋಸ್ಟ್ ಆಗಬಾರ್ದು, ಸೀದೋಗುತ್ತೆ। ಈ ಪುಟಾಣಿ ಚಟ್ನಿ ಅಂದ್ರೆ ಎಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ। ಇದನ್ನ ನಾವು ಅನ್ನ ಸಾಂಬಾರ್ ಜೊತೆ ನೆಂಚ್ಕೊಂಡು ತಿನ್ಬೋದು, ಅಥವಾ ಜೋಳದ ರೊಟ್ಟಿ ಜೊತೆ ತಿನ್ಬೋದು। ಪಲ್ಯ ಮಾಡಿದಾಗ ಅದ್ರ ಜೊತೆ ಇದು ಸ್ವಲ್ಪ ಸೈಡ್ಗೆ ಇಟ್ಕೊಂಡು ತಿನ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ। ದೋಸೆ ಮಾಡಿದಾಗ ಅದ್ರ ಮೇಲೂ ಸ್ವಲ್ಪ ನಾವು ಹಾಕೊಂಡು ತಿನ್ಬೋದು। ಈ ಶೇಂಗಾ ಚಟ್ನಿ ಮಾಡಿದೆ ನೋಡಿ ಲಾಸ್ಟ್ ಟೈಮ್ ನಾನು, ಅದೇ ತರನೇ ಇದು ಪುಟಾಣಿ ಚಟ್ನಿ ನೋಡಿ। ಇವಾಗ ಲೈಟಾಗೆ ಹುರ್ಕೊಂಡಿದ್ದೀನಿ, ಬನ್ನಿ ಇದನ್ನ ನಾವು ತಟ್ಟೆಗೆ ಹಾಕೊಳ್ಳೋಣ। ಕ್ವಿಕ್ ಆಗುವಂತಹ ಈಸಿ ರೆಸಿಪಿ ಇದು, 5 ನಿಮಿಷದಲ್ಲೇ ಮಾಡಿಬಿಡ್ಬೋದು ನೋಡಿ। ಪುಟಾಣಿನ ನಾನು ಹುರ್ಕೊಂಡಿದ್ದೀನಿ, ತಟ್ಟೆಗೆ ಹಾಕೋತಾ ಇದ್ದೀನಿ ನೋಡಿ। ಎಲ್ಲೂ ಸ್ಕಿಪ್ ಮಾಡಬೇಡಿ, ಇನ್ನೂ ಇದೆ ಹೇಳ್ತಾ ಹೋಗ್ತೀನಿ, ನೋಡ್ಕೋತಾ ಹೋಗಿ, ತುಂಬಾನೇ ಈಸಿ ಆಗಿದೆ। ನಾನು ನೀಟಾಗಿ ಹುರಿದಿದ್ದೀನಿ, ಲೈಟ್ ಬ್ರೌನ್, ಸ್ವಲ್ಪ ಕೆಂಬಣ್ಣ ಬರೋ ಥರ ನಾನು ಹುರ್ಕೊಂಡಿದ್ದೀನಿ ನೋಡಿ। ಇವಾಗ ಇದನ್ನ ನಾನು ಜಾರ್ಗೆ ಹಾಕೋತೀನಿ, ರೆಡಿಯಾಗಿರುವಂತಹ ಪುಟಾಣಿನ ಜಾರ್ಗೆ ಹಾಕೋತಾ ಇದ್ದೀನಿ। ಖಾರ ಖಾರ ತುಂಬಾನೇ ಚೆನ್ನಾಗಿರುತ್ತೆ ಇದು ನೋಡಿ। ಎಲ್ಲದನ್ನು ನಾನು ಜಾರ್ಗೆ ಹಾಕೊಂಡಿದ್ದೀನಿ। ಇವಾಗ ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳನ್ನ ಒಂದೊಂದೇ ಹಾಕೋತೀನಿ ನೋಡಿ। ಜೀರಿಗೆ 1 ಸ್ಪೂನ್ ಅಷ್ಟು, ಸ್ವಲ್ಪ ಸ್ವಲ್ಪನೇ ಹಾಕೋತಿದ್ದೀನಿ, ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಅಷ್ಟು, ಟೀ ಸ್ಪೂನ್ ಅನ್ಕೊಳ್ಳಿ। ಕರ್ಬೇವಿನ ಸೊಪ್ಪು ನೋಡಿ, ಬೆಳ್ಳುಳ್ಳಿ ಒಂದು ಸ್ವಲ್ಪ ಖಾರದ ಪುಡಿ 1-2 ಚಮಚದಷ್ಟು ಹಾಕೊಳ್ಳಿ, ನೀವು ಖಾರ ಎಷ್ಟು ತಿಂತೀರಾ ಅಂತ ನೋಡ್ಕೊಂಡು ಹಾಕೊಳ್ಳಿ। 1 ಸ್ಪೂನ್ ಅಷ್ಟು ಉಪ್ಪು, ಇಷ್ಟನ್ನ ನಾವು ಹಾಕೊಂಡು ಜಾರ್ನ ಕ್ಲೋಸ್ ಮಾಡಿ ರುಬ್ಬಿಟ್ಕೊಂಬೇಡ ನೋಡಿ। ಕ್ರಿಸ್ಪಿ ಆಗಿರುವಂತಹ ಪುಟಾಣಿ ಚಟ್ನಿ ರೆಡಿ ಆಗಿದೆ, ತುಂಬಾನೇ ಟೇಸ್ಟಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ। ನೀವೊಂದ್ಸತಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆದ್ರೆ ಇದನ್ನ ಶೇರ್ ಮಾಡಿ। ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ನನ್ನ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ। ಮತ್ತೊಂದು ಒಳ್ಳೆ ರೆಸಿಪಿನಲ್ಲಿ ನಾನು ನಿಮ್ಗೆ ಭೇಟಿ ಆಗ್ತೀನಿ, ಧನ್ಯವಾದಗಳು।